ರಾಮಾಯಣದಲ್ಲಿ ರಾಮ ಸೀತೆ ಹಾಗೂ ರಾವಣ ಬಹುತೇಕ ಎಲ್ಲರಿಗೂ ಗೊತ್ತು. ಲಕ್ಷ್ಮಣ, ಹನುಮಂತ ಸೇರಿದಂತೆ ಬಹಳಷ್ಟು ಪಾತ್ರಗಳ ಪರಿಚಯ ಎಲ್ಲರಿಗೂ ಇದೆ. ಅವುಗಳಲ್ಲಿ ಇಲ್ಲಿ ಹೇಳ ಹೊರಟಿರೋದು ರಾವಣನ ಬಗ್ಗೆ. ಹೌದು, ರಾವಣ ಸಾಯುವ ಮುಂಚೆ ಹೇಳಿದ್ದ ಈ 3 ಮಾತುಗಳನ್ನು ನೀವು ಕೇಳಲೇಬೇಕು. 1. ನಿಮ್ಮ ಶತ್ರುಗಳನ್ನ ಮತ್ತು ಮೈಯಲ್ಲಿ ಆಗಿರುವ ರೋಗಗಳನ್ನ ಹಗುರವಾಗಿ ತೆಗೆದುಕೊಳ್ಳಬೇಡಿ. ಅಂದ್ರೆ ಯಾವುದೇ ಕಾರಣಕ್ಕೂ ಅವೆರಡನ್ನ ನೆಗ್ಲೆಕ್ಟ್ ಮಾಡಬೇಡಿ, ಯಾಕಂದ್ರೆ ಮುಂದೆ ಅವೇ ನಿಮ್ಮ ಅಂತ್ಯಕ್ಕೆ ಕಾರಣವಾಗಬಹುದು. 2ನೇ ಮಾತು ಯಾವುದು ಅಂತ ನೋಡ್ತಾ ಹೋಗೋದಾದ್ರೆ, ನಿಮ್ಮ ವೀಕ್ನೆಸ್ ಹಾಗೂ ಗುರಿಯನ್ನ ಯಾರಿಗೂ ಹೇಳಬೇಡಿ. ಅವರು ನಿಮ್ಮ ಆತ್ಮೀಯರು ಅಥವಾ ಕುಟುಂಬದ ಸದಸ್ಯರೇ ಆಗಿರಬಹುದು, ಆದರೂ ಕೂಡ ಅವುಗಳನ್ನ ಹೇಳಬೇಡಿ. ಇದೇ ಕಾರಣದಿಂದಾಗಿ ರಾವಣ ರಾಮನ ಎದುರು ಸೋತು ಕೊನೆ ಉಸಿರು ಎಳೆಯುವಂತಾಯ್ತು. ಇನ್ನು 3ನೇ ಮಾತು ಯಾವುದು ಅಂತ ನೋಡ್ತಾ ಹೋಗೋದಾದ್ರೆ, ನೀವು ಯಾವುದಾದರೂ ಶುಭ ಕೆಲಸವನ್ನ ಮಾಡುವುದಾದ್ರೆ ಮೊದಲು ಆ ಕೆಲಸವನ್ನ ಮಾಡಿ ಮುಗಿಸಿ, ಅಥವಾ ಶುರುವಾಗಿರುವ ಕೆಲಸದಲ್ಲಿ ಬಾಕಿ ಇರುವ ಕೆಲಸವನ್ನ ಮಾಡಿ ಮುಗಿಸಿ. ಯಾಕಂದ್ರೆ ಮುಂದೆ ಆ ಕೆಲಸವನ್ನ ಮಾಡೋಕೆ ಅವಕಾಶ ಸಿಗದೇ ಇರಬಹುದು. ಈ 3 ನುಡಿಮುತ್ತುಗಳನ್ನ ರಾವಣ ತಾನು ಸಾಯುವುದಕ್ಕಿಂತ ಮುಂಚೆ ಹೇಳಿದ್ದಾನೆ ಎನ್ನಲಾಗಿದೆ. ಈ 3 ಮಾತುಗಳಿಗೆ ಸಾಕಷ್ಟು ಅರ್ಥವಿದೆ. ಜೊತೆಗೆ ಸಾಯುವ ಸಮಯದಲ್ಲಿ ಯಾರೂ ಕೂಡ ಸುಳ್ಳನ್ನ ಹೇಳೋದಿಲ್ಲ ಎನ್ನುತ್ತಾರೆ. ಹೀಗಾಗಿ ರಾವಣ ಆ ಸಂದರ್ಭದಲ್ಲಿ ತನ್ನ ಅನಿಸಿಕೆಯನ್ನ ಯಾವುದೇ ನಾಟಕೀಯತೆ ಇಲ್ಲದೆ ಡಬಲ್ ಗೇಮ್ ಆಡದೆ ಹೇಳಿರ್ತಾನೆ. ಆತ ತನ್ನ ಇಡೀ ಜೀವಮಾನದಲ್ಲಿ ಕಂಡುಕೊಂಡ ಸತ್ಯವನ್ನ ತನ್ನ ಮರಣದ ಕಾಲದಲ್ಲಿ ಹೇಳಿದ್ದಾನೆ ಎನ್ನಬಹುದು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.